ಎಲ್ರಿಗೂ ನಮಸ್ಕಾರ. ಇವತ್ತಿನ ರೆಸಿಪಿಯಲ್ಲಿ ಮಸಾಲೆ ದೋಸೆಗೆ ಹಚ್ಚುವಂಥ ಕೆಂಪು ಚಟ್ನಿ ಹೇಗೆ ಮಾಡೋದು ಅಂತ ನೋಡೋಣ. ಇವಾಗ ಮೊದಲಿಗೆ ಬೆಡಗೆ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಒಂದು 6 ಬೆಡಗೆ ಮೆಣಸಿನ್ಕಾಯಿ, ಒಂದು 4ರಿಂದ 5 ಖಾರದ ಮೆಣಸಿನ್ಕಾಯಿ. ಇದನ್ನು ಬಿಸಿ ನೀರಿನಲ್ಲಿ ಒಂದು 10ರಿಂದ 15 ನಿಮಿಷ ನೆನೆಸಿಟ್ಕೊಳ್ಳೋಣ, ಸಾಫ್ಟ್ ಆಗುತ್ತೆ. ಇವಾಗ ಜಾರ್ಗೆ ಒಂದು ಗೆಡ್ಡೆ ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ, ಸಿಪ್ಪೆ ತೆಗೆದು. 1 ಸ್ಪೂನು ಜೀರಿಗೆ, ಹಾಗೆ 1 ಟೇಬಲ್ ಸ್ಪೂನ್ ಧನಿಯಾ, ಒಂದು ಅರ್ಧ ಸ್ಪೂನ್ ಕಡಲೆ, ಸ್ವಲ್ಪ ಕರಿಬೇವು ಸೊಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ. ಇವಾಗ ನೆನೆಸಿಟ್ಟಿದ್ವಲ್ಲ ಬಿಸಿನೀರಲ್ಲಿ ಆ ಮೆಣಸಿನ್ಕಾಯಿನ ಹಾಕ್ಕೊಳ್ಳೋಣ. ಇದು ನುಣ್ಣಗೆ ರುಬ್ಕೊಳ್ಳೋಣ. ಇವಾಗ ದೋಸೆಗೆ ಹಾಕಿ ತೋರಿಸ್ತೀನಿ. ತವ ಕಾದಿದೆ, ಸ್ವಲ್ಪ ಎಣ್ಣೆ ಹಾಕಿ ಸ್ವಲ್ಪ ನೀರು ಹಾಕ್ಬಿಟ್ಟು ದೋಸೆ ಹಾಕೋಣ. ದೋಸೆನ ತೆಳುವಾಗಿ ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ. ದೋಸೆ ಹಾಕಿದ ತಕ್ಷಣ ಚಟ್ನಿ ಹಚ್ಚಬಾರ್ದು. ದೋಸೆ ಒಂದು 2 ನಿಮಿಷ ಬೇಯಲಿ. ಆಮೇಲೆ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ದೋಸೆ ಸ್ವಲ್ಪ ಡ್ರೈ ಆಗಿ ನೆಂದಾಗ ಚಟ್ನಿ ಹಾಕ್ಕೊಳ್ಳಿ. ಎಲ್ಲ ಕಡೆ ಸ್ಪ್ರೆಡ್ ಮಾಡ್ಕೊಳ್ಳಿ. ಚಟ್ನಿ ಹಾಕೋದ್ರಿಂದ ತುಂಬ ಚೆನ್ನಾಗಿರುತ್ತೆ ದೋಸೆ. ಇವಾಗ ನಾನು ಆಲೂಗಡ್ಡೆ ಪಲ್ಯನ ಮಾಡ್ಕೊಂಡಿದ್ದೀನಿ. ಆಲೂಗಡ್ಡೆ ಪಲ್ಯ ಸೇರಿಸ್ತಿದ್ದೀನಿ. ದೋಸೆ ನೋಡಿದ್ರಲ್ಲ, ರೆಡಿ ಆಯಿತು. ಹೇಗೆ ಬಂದಿದೆ, ಸೇಮ್ ಮಸಾಲೆ ದೋಸೆ ಥರನೇ ಕಲರಾಗಿ ಕಾಣಿಸ್ತಿದೆ. ಇವಾಗ ನೋಡಿ ಚಟ್ನಿ ಹಾಕೋಣ. ಕೆಂಪು ಚಟ್ನಿ ದೋಸೆಗೆ ತುಂಬ ಚೆನ್ನಾಗಿರುತ್ತೆ. ಇವಾಗ ಸೆಟ್ ದೋಸೆ ಥರ ಹಾಕಿ ತೋರಿಸ್ತೀನಿ. ಇನ್ನೂ ಒಂದೆರಡು. ಇದನ್ನು ಅಷ್ಟೇ, ಇದು ಸ್ವಲ್ಪ ದಪ್ಪ ಹಾಕೋದ್ರಿಂದ ನೀವು ತಿರುಗಿಸಿ ಹಾಕ್ಕೊಂಡು ಬೇಯಿಸ್ಕೊಳ್ಳಿ. ಇದು ಚೆನ್ನಾಗಿ ಬೆಂದಮೇಲೆ ಆಮೇಲೆ ಚಟ್ನಿ ಹಾಕೋಣ. ನಾವು ಇದನ್ನು ಚಟ್ನಿ ಹಾಕಿದ್ಮೇಲೆ ದೋಸೆನ ಮತ್ತೆ ತಿರುಗಿಸಿ ಬೇಯಿಸ್ಕೊತಿದ್ದೀನಿ. ಇವಾಗ ಎಲ್ಲ ದೋಸೆನೂ ಅದೇ ಥರ ಬೇಯಿಸ್ಕೊಳ್ಳೋದು. ನನ್ನ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.